ನಮಸ್ತೆ, ನಾನು ರವಿ ಹಂಜ್. ಇಂದಿನ ವಿಷಯ ನಾವು ಈ ಹಿಂದಿನ ವಿಡಿಯೋದಲ್ಲಿ ವೀರಶೈವ ಎಂಬ ಪದ ನಿರ್ನಾಮವಾಗಲಿದೆಯೇ ಅಂತ ಗೋರೂಚ ಅವರು ಏನು ಹೇಳಿದ್ರಲ್ಲ, ಆ ಒಂದು ಹೇಳಿಕೆಯನ್ನು ನಾವು ವಿಶ್ಲೇಷಿಸಿ ಅವರ ಸಂಕಥನಗಳು ಮತ್ತು ಅವರದೇ ಆದಂಥ ಒಂದು ಗುಂಪಿನ ಡಾಕ್ಟರ್ ವೀರಣ್ಣ ರಾಜೂರ ಅವರ ಸಂಕಥನ ಹೇಗೆ ಸುಳ್ಳು ಮತ್ತು ತಪ್ಪಿನಿಂದ ಕೂಡಿದೆ ಅನ್ನೋದನ್ನು ನಾವು ವಿಶ್ಲೇಷಿಸಿದ್ದೆವು. ಈಗ ಅದರ ಮುಂದುವರಿದ ಭಾಗವಾಗಿ ಅದೇ ಗುಂಪಿನ ಎಸ್.ಎಂ. ಜಾಮದಾರ ಮತ್ತು ಇತರರ ಸಂಕಥನಗಳನ್ನು ವಿಶ್ಲೇಷಿಸಿ ಪರಾಮರ್ಶನವನ್ನು ಮಾಡೋಣ. ಏಕೆಂದರೆ ತರ್ಕಕ್ಕೆ ಒಡ್ಡಿ ನಾವು ಅದನ್ನು ಪರಾಮರ್ಶನಗೊಳಿಸೋಣ. ಈ ಎಸ್.ಎಂ. ಜಾಮದಾರ್ ಅವರು ಒಂದು ವಚನ ಟಿ ವಿ ಅಂತ ಅವ್ರದ್ದೇ ಒಂದು ಮುಖವಾಣಿ ಇದೆ. ಈ ಪ್ರತ್ಯೇಕ ಲಿಂಗಾಯತಿಗಳೇನಿದ್ದಾರಲ್ಲ, ಅವರದೇ ಮುಖವಾಣಿಯಾದ ವಚನ ಟಿ ವಿ ಅನ್ನತಕ್ಕಂಥ ಒಂದು ಟಿ ವಿ ಚಾನಲಿನಲ್ಲಿ ಅವರವರೇ ಸಂದರ್ಶನ ಮಾಡ್ಕೊಳ್ತಾರೆ. ಯಾಕಂದರೆ ಎಸ್ಪೆಷಲಿ ಈ ವೀರಶೈವ ಲಿಂಗಾಯತ ಧರ್ಮಕ್ಕೆ ಕುರಿತಾದ ಈ ಟಿ ವಿ ಕಾರ್ಯಕ್ರಮಗಳು ಅದು ವಚನ ಟಿ ವಿ ಅಂತ ಹೇಳ್ಬೋದು. ಬೇರೆ ವಿಷಯ ಅವರೇನು ಸಂದರ್ಶನಗಳನ್ನು ಮಾಡ್ತಾರೋ ಬೇರೆ ವಿಷಯವಾಗಿ ಅದು ನನಗೆ ಬೇಕಾಗಿಲ್ಲ. ಆದರೆ ವೀರಶೈವ ಧರ್ಮದ ಕುರಿತವಾಗಿ ಏನು ಈ ವಚನ ಟಿ ವಿಯಲ್ಲಿ ಬರ್ತದಲ್ಲ, ಅದರಲ್ಲಿ ಎಲ್ಲದನ್ನು ಪಚಿಸಿ ಅಪಾನವಾಯುವನ್ನು ಹರಡಿಸುತ್ತಿರುವುದೇ ಈ ವಚನ ಟಿ ವಿ, ಯಾನೇ ವಚನ ಟಿ ವಿಯ ಒಂದು ಉದ್ದೇಶವಾಗಿದೆ ಅಂತ ನೀವು ಆ ಕಾರ್ಯಕ್ರಮಗಳನ್ನು ನೋಡಿಕೊಂಡ್ರೆ ನಿಮಗೆ ಅರಿವಾಗುತ್ತದೆ. ಬಟ್ ಎನಿವೆ, ಇದರ ಒಂದು ಸಂದರ್ಶನದಲ್ಲಿ ಶ್ರೀಯುತ ಜಾಮದಾರ್ರವರು ಗೋಲ್ವಾಲ್ಕರ್ ಅವರ ಪುಸ್ತಕವಾದ ಬಂಚ್ ಆಫ್ ಥಾಟ್ಸ್ ಪುಸ್ತಕವನ್ನು ಉಲ್ಲೇಖಿಸಿ ಅವರು ಏನು ಹೇಳ್ತಾರಪ್ಪ ಅಂದರೆ, ಈ ಕೃತಿಯಲ್ಲಿ ಗೋಲ್ವಾಲ್ಕರ್ ಸಹ ವೀರಶೈವ ಮತ್ತು ಲಿಂಗಾಯತ ಬೇರೆ ಬೇರೆ ಎಂದು ಹೇಳಿದ್ದಾರೆ ಅಂತ ಒಂದು ನಿರ್ಭೀಡೆಯ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅವರು ನೀವು ಜಾಮದಾರ್ ಅವರು ಮಾತನಾಡುವ ಶೈಲಿಯನ್ನು ಕೇಳಿದರೆ ಅವರು ಒಬ್ಬ ಲಾಟ್ ಸಾಹೇಬ್ ಲಾಟ್ಪೋಟ್, ಈ ಬ್ರಿಟಿಷ್ ಇರ್ತಾರಲ್ಲ, ಯಾರು ಈ ಶೋಲೆ ಪಿಕ್ಚರ್ನಲ್ಲಿ ಹಮ್ ಅಂಗ್ರೇಜೋಂಕೆ ಜಮಾನೆಗೆ ಜೇಲರ್ ಹೇ ಅಂತ ಹೇಳ್ತಾನಲ್ಲ ಈ ಅಸ್ರಾನಿ, ಆ ರೀತಿಯ ಒಂದು ಅವರ ಒಂದು ಧಾರ್ಷ್ಟ್ಯ ಇರ್ತದೆ. ನೀವು ಅದನ್ನು ಎಂಟರ್ಟೈನ್ಮೆಂಟಿಗೋಸ್ಕರ ಆ ವಚನ ಟಿ ವಿಯಲ್ಲಿ ಜಾಮದಾರ್ ಅವರ ಸಂದರ್ಶನಗಳನ್ನು ನೋಡಿ ಅವರ ಎಂಥ ಒಂದು ಧಾರ್ಷ್ಟ್ಯದಿಂದ ಮಾತನಾಡ್ತಾರೆ ಅನ್ನತಕ್ಕಂಥದ್ದು ತುಂಬ ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ಐ ಲವ್ ಹಿಮ್. ಓಕೆ, ಬಟ್ ಎನಿವೆ, ಅವರು ಏನು ಹೇಳಿದ್ದಾರೆ, ಗೋಲ್ವಾಲ್ಕರ್ ವೀರಶೈವ ಲಿಂಗಾಯತ ಬೇರೆ ಅಂತ ಹೇಳಿದ್ದಾರೆ ಅಂತ, ಅದು ನಿಜಕ್ಕೂ ಹೇಳಿದ್ದಾರೆ ಅಂತ ನಾವು ಗೋಲ್ವಾಲ್ಕರ್ ಅವರ ಬಂಚ್ ಆಫ್ ಥಾಟ್ಸ್ ಪುಸ್ತಕವನ್ನು ನೋಡೋಣ. ಈ ಪುಸ್ತಕದಲ್ಲಿ ಲಿಂಗಾಯತ ಪದ ಬಳಸಿರೋದು 2 ಪ್ಯಾರಾಗಳಲ್ಲಿ. ನಾನು ರೆಫರ್ ಮಾಡ್ತಿರತಕ್ಕಂಥ ಗೋಲ್ವಾಲ್ಕರ್ ಪುಸ್ತಕ 1968ರ 4ನೇ ಮುದ್ರಣ ಮತ್ತು ಅಧ್ಯಾಯ ಚಿಲ್ಡ್ರನ್ ಆಫ್ ದ ಮದರ್ಲ್ಯಾಂಡ್ ಅಂತಕ್ಕಂಥ ಅಧ್ಯಾಯದಲ್ಲಿ 2 ಪ್ಯಾರಾಗಳಲ್ಲಿ ಅವರು ಲಿಂಗಾಯತ ಎನ್ನುವ ಪದವನ್ನು ಬಳಸಿದ್ದಾರೆ. ಅಷ್ಟು ಬಿಟ್ಟರೆ ಈ ಇಡೀ ಪುಸ್ತಕದಲ್ಲಿ ಇನ್ನೆಲ್ಲಿಯೂ ಲಿಂಗಾಯತ ಅಂತಕ್ಕಂಥ ಪದವನ್ನು ಬಳಸಿಲ್ಲ. ಎನಿವೆ, ಈಗ ಎಲ್ಲಿ ಬಳಸಿದ್ದಾರೆ ಆ 2 ಪ್ಯಾರಾಗಳನ್ನು ನಾವು ಲೆಟ್ಸ್ ಸಿ ಇಟ್. ಬಿಕಾಸ್ ಗೋಲ್ವಾಲ್ಕರ್ ಈಸ್ ಅ ವೆರಿ ಗುಡ್ English writer. He has the mastery in English literature and he has done an excellent job as a literary person, as a writer. I don't know, and I am not, it doesn't mean I am endorsing all his thoughts or the content of his book, but he is a very good writer and he has a deep thoughts that he has expressed it very well, and most of the content, it's very fact based and there is no bullshitting in this book. But he is a very he showcased his deep knowledge about the history and relevant things that were happening around him. So ಅವರು ಈ ಪ್ಯಾರಾದಲ್ಲಿ ಏನು ಹೇಳ್ತಾರೆ ಅಂದರೆ, ದ ಫಸ್ಟ್ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ದಟ್ ಸ್ಟ್ರೈಕ್ಸ್ ದ ಐ ಆಫ್ ಆನ್ ಔಟ್ಸೈಡರ್ is the bewildering variety of sects and subsects like Shaiva, Vaishnava, Shakta, Vaidika, Bauddha, Jain, Sikh, Lingayat, Arya Samaj, etc. existing within the elastic framework of Dharma. The great masters and sponsors of all these upasanas founded
these various forms of worship to suit the diverse mental aptitude of our people. So, however, in the final analysis, they all point to the same goal of realizing the ultimate truth, variously referred to as Brahma, Atma, Shiva, Vishnu, Ishvara, or even Shunya or Mahashunya ಅಂತ ಈ ಪ್ಯಾರಾದಲ್ಲಿ ಗೋಲ್ವಾಲ್ಕರ್ ಅವರು ಹೇಳ್ತಾರೆ. ಈ ಪುಟದ ಸಂಖ್ಯೆ 101ನೇ ಪುಟದಲ್ಲಿ ಈ ಪ್ಯಾರಾ ಇದೆ. ಇದರ ಅನುವಾದವನ್ನು ನಾನು ನಿಮಗೆ ಹೇಳಬೇಕು ಅಂದರೆ, ಗೋಲ್ವಾಲ್ಕರ್ ಅವರು ಹೇಳ್ತಾರೆ, ಹೊರಗಿನಿಂದ ಬಂದ ನೋಡುಗನಿಗೆ ಮೊದಲ ನೋಟಕ್ಕೆ ಗೋಚರಿಸುವ ಸಾಮಾನ್ಯ ಸಂಗತಿ ಎಂದರೆ ನಮ್ಮ ಧರ್ಮದ ಪರಿಧಿಯ ಚೌಕಟ್ಟಿನೊಳಗೆ ಇರುವ ಶೈವ, ವೈಷ್ಣವ, ಶಾಕ್ತ, ವೈದಿಕ, ಬೌದ್ಧ, ಜೈನ, ಸಿಖ್, ಲಿಂಗಾಯತ, ಆರ್ಯ ಸಮಾಜ ಇತ್ಯಾದಿ ಹಲವಾರು ಪಂಥಗಳು ಮತ್ತು ಉಪಪಂಥಗಳ ಅಸ್ತಿತ್ವ. ಈ ಎಲ್ಲ ಉಪಾಸನೆಗಳ ಗುರುಗಳು ಮತ್ತು ಪ್ರವರ್ತಕರು ಜನರ ವಿವಿಧ ಮಾನಸಿಕ ಪ್ರವೃತ್ತಿಗೆ ಅನುಗುಣವಾಗಿ ವಿವಿಧ ಆರಾಧನಾ ರೂಪಗಳನ್ನು ಸ್ಥಾಪಿಸಿದ್ದಾರೆ ಎನ್ನುವುದು ಮತ್ತು ಕಡೆಯದಾಗಿ ಇವೆಲ್ಲವೂ ಅಂತಿಮ ಸತ್ಯವನ್ನು ಅರಿಯುವ ಒಂದೇ ಗುರಿಯನ್ನು ಸೂಚಿಸುತ್ತವೆ. ಇದನ್ನು ಬ್ರಹ್ಮ, ಆತ್ಮ, ಶಿವ, ವಿಷ್ಣು, ಈಶ್ವರ ಅಥವಾ ಶೂನ್ಯ ಅಥವಾ ಮಹಾಶೂನ್ಯ ಎಂದು ವಿವಿಧ ರೀತಿಯಲ್ಲಿ ಕರೆಯಲಾಗಿದೆ ಅಂತ ಅವ್ರದ್ದು ಈ ಇಂಗ್ಲೀಷ್ ಪ್ಯಾರಾದ ಒಂದು ಅನುವಾದ. ಇನ್ನು ಎರಡನೇ ಪ್ಯಾರಾ, ಅದರಲ್ಲಿ ಒಂದು ವಾಕ್ಯದಲ್ಲಿ ಇದನ್ನು ಬಳಸಿದ್ದಾರೆ. ಪುಟ ಸಂಖ್ಯೆ 105. Some of the Sikhs, Jains, Lingayats and Arya Samajis declare that they are separate from Hindus ಅಂತ ಒಂದು ವಾಕ್ಯವನ್ನು ಬಳಸಿದ್ದಾರೆ. ಇದರ ಅನುವಾದ ಏನಪ್ಪ ಅಂದರೆ, ಕೆಲವು ಸಿಖ್ಖರು, ಜೈನರು, ಲಿಂಗಾಯತರು ಮತ್ತು ಆರ್ಯ ಸಮಾಜಿಗಳು ತಾವು ಹಿಂದೂಗಳಿಂದ ಪ್ರತ್ಯೇಕವಾಗಿದ್ದೇವೆಂದು ಘೋಷಿಸುತ್ತಾರೆ ಅಂತ ಪುಟ 101ರಲ್ಲಿ ಅವರು ಹೇಳ್ತಾರೆ. ಈಗ ನೋಡಿ, ಗೋಲ್ವಾಲ್ಕರ್ ಅವರು ಈ ಪಂಥಗಳು ಪ್ರತ್ಯೇಕ ಧರ್ಮಗಳು ಎನ್ನುವುದು ಹೇಗೆ ತಪ್ಪು ಅಂತ ಒಂದು ಸಿಖ್ ಧರ್ಮದ ಹೋರಾಟವನ್ನು ಉದಾಹರಣೆಯನ್ನು ಕೊಡುತ್ತಾ ಲೇಖನವನ್ನು ಮುಂದುವರಿಸಿದ್ದಾರೆಯೇ ಹೊರತು, ಜಾಮದಾರರು ಹೇಳುವಂತೆ ವೀರಶೈವ ಮತ್ತು ಲಿಂಗಾಯತ ಬೇರೆ ಬೇರೆ ಎನ್ನತಕ್ಕಂಥ ಒಂದು ವಾಕ್ಯ ಈ ಇಡೀ ಪುಸ್ತಕದಲ್ಲಿ ಎಲ್ಲಿಯೂ ಇಲ್ಲ. ಈ ಪಂಥಗಳು ಇನ್ಫ್ಯಾಕ್ಟ್ ಇವರು ಯಾರೋ ಗೋಲ್ವಾಲ್ಕರ್ ಅವರು ಈ ಎಲ್ಲ ಪಂಥಗಳು ಹಿಂದೂ ಧರ್ಮದಿಂದಲೂ ಬೇರೆ ಅಲ್ಲ ಎಂದು ಹೇಳಿದ್ದಾರೆ ಹೊರತು ಇದರಲ್ಲಿ ಯಾವುದೇ ಒಂದು ಪಂಥವಾಗಲಿ ಧರ್ಮವಾಗಲಿ ಹಿಂದೂ ಧರ್ಮದಿಂದ ಬೇರೆ ಅಂತ ಅವರು ಹೇಳಿಲ್ಲ ಎನ್ನುವ ಒಂದು ಸತ್ಯ ಈ ಪುಸ್ತಕ ನಮಗೆ ತೋರಿಸುತ್ತದೆ. ಈಗ ಏನಾಗಿದೆ ಅಂದರೆ, ನಮ್ಮ ಜಾಮದಾರ್ ಅವರಿಗೆ ನಾವು ವಿಶ್ವವಾಣಿನಲ್ಲಿ ಈ ಐತಿಹಾಸಿಕ ಅನಾವರಣಗಳನ್ನು ಸಾಕ್ಷಿ ಸಮೇತೆಯನ್ನು ಕೊಡ್ತಾ ಇದ್ದೇವಲ್ಲ, ಅವುಗಳನ್ನು ನೋಡಿ ಬಹುಶಃ ಅವರು ಕಂಗೆಟ್ಟಿರಬೇಕು ಅಂತ ಅನ್ನಿಸ್ತದೆ. ಬಟ್ ಎನಿವೆ ಅವರು ಏನು ಹೇಳ್ತಾರೆ ಅಂದರೆ, ಇದೇ ಸಂದರ್ಶನದಲ್ಲಿ, ಈ ವಚನ ಟಿವಿಯ ಸಂದರ್ಶನದಲ್ಲಿ ಆರಾಧ್ಯರು ಜಂಗಮರು ಆದ ಹರಿಹರ ಪಾಲ್ಕುರ್ಕೆ ಸೋಮನಾಥ 15ನೇ ಶತಮಾನದ ತೋಂಟದ ಸಿದ್ಧಲಿಂಗೇಶ್ವರರಾದಿಯಾಗಿ, ಅಂದರೆ ಯಡಿಯೂರು ಸಿದ್ಧಲಿಂಗೇಶ್ವರರಾದಿಯಾಗಿ ಎಲ್ಲರೂ ವೀರಶೈವ ಪದವನ್ನು ತುರುಕಿದ ಭ್ರಷ್ಟರು ಅಂತ ಇವ್ರು ಹೇಳ್ತಾರೆ. ಇವ್ರನ್ನ ಭ್ರಷ್ಟರು, ಮೀನಿಂಗ್ ಕರಪ್ಟೆಡ್, ಅವರು ಕರಪ್ಟೆಡ್ ಸನ್ಯಾಸಿಗಳು ಅನ್ನುವ ರೀತಿಯಲ್ಲಿ ಅವರು ಭ್ರಷ್ಟರು ಅಂತ ಅವರನ್ನು ಆಪಾದಿಸುತ್ತಾರಲ್ಲದೆ, ಆ ನಂತರದ ಎಲ್ಲ ಮಠಾಧೀಶರು ಯಾರ್ಯಾರು ವೀರಶೈವ ಅಂತ ಹೇಳ್ಕೊಂಡು ಬಂದರೆ ಅವರೆಲ್ಲರೂ ಭ್ರಷ್ಟರು ಅಂತಂದು ಹೇಳ್ತಾರೆ ಅವರು. ಅದಕ್ಕೆ ನಾವು ಏನು ಹೇಳಬಹುದು ಎನ್ನುವುದನ್ನು ನಿಮ್ಮ ತರ್ಕಕ್ಕೆ ಇವರ ಒಂದು ಸುಳ್ಳಿನ ಸಂಕಥನವನ್ನು ಈಗಷ್ಟೇ ಅನಾವರಣಗೊಳಿಸಿದ್ದೇನೆ. ಇದರ ಹಿನ್ನೆಲೆಯಲ್ಲಿ ಇವರು ಈ ತುರುಕಿದ್ದು ಅನ್ನುವ ಒಂದು ಗೋಬೆಲ್ಸ್ ತಂತ್ರವೇನಿದೆಯಲ್ಲ, ಆ ಗೋಬೆಲ್ಸ್ ತಂತ್ರದ ರೂಪವಾಗಿ ಇದನ್ನು ಅವರು ಹೇಳಿದ್ದಾರೆ ಅನ್ನೋದನ್ನು ನಾವು ಕಂಡುಕೊಳ್ಳಬಹುದು. ಇನ್ನು ಈ ಜಾಮದಾರ್ ಅವರು ಸಾಕಷ್ಟು ಲೇಖನಗಳನ್ನು ಬಿಡಿ ಲೇಖನಗಳನ್ನು ಬರೆದಿದ್ದಾರೆ. ಆ ಲೇಖನವನ್ನು ನೀವು ಒಂದು ಸ್ಯಾಂಪಲ್ ಕೊಡ್ತೇನೆ, ಗಮನಿಸಿ. 25 ಹೇಗಿರುತ್ತಪ್ಪ ಅಂದರೆ, 20ನೇ 21ನೇ ಶತಮಾನದ ಯಾವುದೇ ವಿದ್ಯಾವಂತ ಚಿಂತನಶೀಲ ವೈಚಾರಿಕ ವ್ಯಕ್ತಿ ಕೃತ, ತ್ರೇತ್ರ, ದ್ವಾಪರ, ಕಲಿಯುಗ ಈ ಅವತಾರಗಳನ್ನು ನಂಬುವುದಿಲ್ಲ. ಹಾಗಿದ್ದಾಗ ಅವುಗಳನ್ನು
ಓರ್ವ ಪ್ರೌಢ ಸಂಶೋಧಕ ವ್ಯಾಖ್ಯಾನಿಸುವುದರಲ್ಲಿ 2 ವಾಕ್ಯಗಳ ಶರವನ್ನು ಬರೆಯುವುದಿಲ್ಲ. ಯಾಕಪ್ಪ ಅಂದರೆ ಅವು ಏನಿದ್ದಾವೆ ಪುರಾಣ, ಇವರೇ ಹೇಳ್ತಾರೆ ಪುರಾಣವೆಂದರೆ ಪುಂಡರ ಗೋಷ್ಠಿ ಅಂತ. ಆ ಪುರಾಣಗಳಲ್ಲಿ ಇವರು ಯಾಕೆ ಇದಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾರೆ? ಕೃತಯುಗ, ತ್ರೇತಾಯುಗ, ದ್ವಾಪರ ಅವೆಲ್ಲವೂ ಜೀವನದ ಒಂದು ಅಧ್ಯಾತ್ಮವನ್ನು ಬೋಧಿಸಲಿಕ್ಕಾಗಿ ಸೃಷ್ಟಿಸಿಕೊಂಡ ಕಥೆಗಳು. ಅವುಗಳನ್ನು ಇವರು ಎಷ್ಟು ಸೀರಿಯಸ್ ಆಗಿ ತಗೊಂಡು, ಅದರಲ್ಲಿ ನೋಡಿ ಇವರು ಒಬ್ಬ IAS ಆಫೀಸರು, ಇವರು ಇದನ್ನು ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ಇದ್ರ ಬಗ್ಗೆ ಪುಂಖಾನುಪುಂಖ ಲೇಖನಗಳನ್ನು ಅವರು ಬರೆದಿದ್ದಾರೆ. ನೀವು ಅವುಗಳನ್ನು ಗಮನಿಸ್ಬೋದು. ನೀವು ಅದರಲ್ಲಿ ಈ 21ನೇ ಶತಮಾನದ ಒಬ್ಬ ಪ್ರೌಢಶಾಲಾ ಬಾಲಕನೂ ಸಹ ಇಟ್ಸ್ ನಾನ್ ಸೆನ್ಸ್ ಅಂತ ನಿರಾಕರಿಸಬಹುದಾದಂತಹ ಪ್ರಶ್ನೆಗಳಿಗೂ ಮಾನ್ಯತೆ ಕೊಟ್ಟು ಇವರು ಒಂದು ಪ್ರಬುದ್ಧವಾದ ಒಂದು ವಾದವನ್ನು ಮಂಡಿಸುತ್ತಾ ಲೇಖನಗಳ ಸರಣಿಯನ್ನು ಬರೆದಿದ್ದಾರೆ. ಇದರಲ್ಲಿ ಕೆಲವು ಸ್ಯಾಂಪಲ್ ಹೇಳಬೇಕು ಅಂದರೆ, ಪಂಚಾಚಾರ್ಯರು ಅವತಾರ ಪುರುಷರೇ, ಪಂಚಾಚಾರ್ಯರು ಪ್ರತಿಯೊಂದು ಯುಗದಲ್ಲಿ ಹುಟ್ಟಿದವರೇ, ರೇಣುಕನು ನಮ್ಮಂತೆಯೇ ಮನುಷ್ಯನೇ ಅಥವಾ ದೇವರೇ ಅಥವಾ ದೈವಾಂಶ ಸಂಭೂತನೇ, ರೇಣುಕನು ಕೊಲ್ಲಿಪಾಕಿಯ ಕಲ್ಲಿನ ಸೋಮೇಶ್ವರ ಲಿಂಗದಿಂದ ಉದ್ಭವಿಸಿದನೇ, ರೇಣುಕನು 12ನೇ ಶತಮಾನದ ರಾಜರುಗಳಿಗೆ ಮಂತ್ರ ಖಡ್ಗವನ್ನು ನೀಡಿದನೆ, ರೇಣುಕನು ಶಂಕರಾಚಾರ್ಯರಿಗೆ ಚಂದ್ರಮೌಳೀಶ್ವರ ಲಿಂಗವನ್ನು ನೀಡಿದನೆ ಅಂತ ಈ ಪ್ರಶ್ನೆಗಳನ್ನು ಹಾಕ್ಕೊಂಡು ಅವರು ತುಂಬ ಒಂದು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವ ದಾಟಿಯಲ್ಲಿ ಬಿಡಿ ಬಿಡಿ ಲೇಖನಗಳನ್ನು ಬರೆದಿದ್ದಾರೆ. ಅದರಲ್ಲಿ ಇವರು ಪಂಚಾಚಾರ್ಯರು ಶಿಲಾಲಿಂಗೋದ್ಭವರೇ ಅನ್ನತಕ್ಕಂಥ ಒಂದು ಲೇಖನವನ್ನು ನಾವು ಗಮನಿಸಿದಾಗ ಅವರು ಏನು ಹೇಳ್ತಾರಪ್ಪ ಅಂದರೆ, ಯಾರೋ ಜಾಮದಾರ್ ಅವರು, ತಾವು 5 ಬೇರೆ ಬೇರೆ ಸ್ಥಳಗಳಲ್ಲಿ ಶಿವಲಿಂಗಗಳಲ್ಲಿ ಉದ್ಭವಿಸಿದರೆಂದು ಪಂಚಾಚಾರ್ಯರು ಹೇಳಿಕೊಳ್ಳುತ್ತಾರೆ. ಅವರ ಪವಿತ್ರ ಗ್ರಂಥ ಸಿದ್ಧಾಂತ ಶಿಖಾಮಣಿಯು ರೇಣುಕನು ಮಾತ್ರ ತಾನು ಹೆಣ್ಣಿನ ಯೋನಿಯಲ್ಲಿ ಹುಟ್ಟಲು ಇಚ್ಛಿಸದೆ ಕೊಲ್ಲಿಪಾಕಿಯ ಕಲ್ಲು ಲಿಂಗದಿಂದ ಹುಟ್ಟಿದನೆಂದು ತಿಳಿಸುತ್ತದೆ. ಸ್ವಯಂಭೂ ಆಗಮವು ರೇಣುಕರಂತೆಯೇ ಉಳಿದ 4 ಆಚಾರ್ಯರು ದೂರದ ಸ್ಥಳಗಳಲ್ಲಿ ದ್ರಾಕ್ಷಾರಾಮ, ಕಾಶಿ, ಉಜ್ಜಿನಿ ಮತ್ತು ಶ್ರೀಶೈಲ ಈ ರೀತಿಯ ಬೇರೆ ಬೇರೆ ಸ್ಥಳಗಳಲ್ಲಿ ಈ ಶಿಲಾಲಿಂಗಗಳಲ್ಲಿ ಉದ್ಭವಿಸಿದರೆಂದು ಹೇಳುತ್ತದೆ ಅಂತ ಅವರು ಹೇಳ್ತಾರೆ. ಮತ್ತು ಅದನ್ನೇ ಮುಂದುವರಿತಾ ಅವರು ಬಸವಣ್ಣನನ್ನು ಕೈಲಾಸದ ಶಿವನ ಒಬ್ಬ ಪ್ರಮಥನಾದ ನಂದಿಯ ಅವತಾರವೆಂದು ಪುರಾಣಗಳು ಹೇಳುತ್ತವೆ. ಅವನೂ ಶಿವನಿಂದ ಭೂಲೋಕಕ್ಕೆ ಕಳುಹಿಸಲ್ಪಟ್ಟವನೇ, ಆದರೆ ಅವನು ಮಾದಲಾಂಬಿಕೆಯ ಗರ್ಭದಿಂದ ಮಾನವ ಜೀವಿಯಾಗಿ ಹುಟ್ಟುತ್ತಾನೆ. ಅವನೇಕೆ ಅಯೋನಿಜನಾಗಿ ಹುಟ್ಟಬಾರದಿತ್ತು ಅಂತ ಅವ್ರು ಪ್ರಶ್ನೆ ಕೇಳ್ಕೊಳ್ತಾ, ಯೋನಿಜ ಎನ್ನುವುದು ಕೆಟ್ಟದು ಎಂದರೆ ಶಿಲಾಲಿಂಗವನ್ನು ಎಂದಾದರೆ ಶಿವಲಿಂಗವನ್ನು ಪೂಜಿಸುವುದೇಕೆ? ಪಂಚಾಚಾರ್ಯರು ಶಿವಲಿಂಗದ ಆರಾಧಕರು. ಶಿವಲಿಂಗದ ವಿಗ್ರಹದ ಮೇಲೆ ಲಿಂಗವಿದೆ, ಕೆಳಗೆ ಯೋನಿ ಬಟ್ಟಲಿದೆ. ಅಂದರೆ ಅವರು ಶಿವಲಿಂಗವನ್ನು ವಿಶ್ಲೇಷಣೆ ಮಾಡ್ತಾ ಇರೋದು. ಮೇಲೆ ಯೋನಿ, ಕೆಳಗಡೆ ಯೋನಿ ಇದೆ, ಮೇಲ್ಗಡೆ ಲಿಂಗ ಇದೆ, ಅದನ್ನು ಸೇರಿಸಿ ಆ ಶಿವಲಿಂಗದ ಆಕಾರವನ್ನು ಮಾಡಿದೆ ಅಂತ ಅವರು ಹೇಳ್ತಾರೆ. ಇದಕ್ಕೆ ಶಿವ ಪಾರ್ವತಿಯರ ಶಾಶ್ವತ ಸಂಯೋಗವೆಂದು ಹೇಳಲಾಗಿದೆ. ಶಿವಲಿಂಗದ ಸ್ವರೂಪವೇ ಯೋನಿ ಮತ್ತು ಲಿಂಗದ ಬೇರ್ಪಡಿಸಲಾಗದ ಭೌತಿಕ ಸಂಯೋಗದ ಶಿವಲಿಂಗದ ಸ್ವರೂಪವೇ ಆಗಿದೆ. ಯೋನಿ ಮತ್ತು ಲಿಂಗದ ಬೇರ್ಪಡಿಸಲಾಗದ ಭೌತಿಕ ಸಂಯೋಗದ ಪ್ರತೀಕವಾಗಿದೆ. ಶಿವ ಮತ್ತು ಪಾರ್ವತಿಯರ ಸಂಯೋಗವು ಶಿವಶಕ್ತಿಗಳ ಪರಿಕಲ್ಪನೆಯ ಮೂಲ ಆಧಾರವೇ ಆಗಿದೆ. ಸೃಷ್ಟಿಶಕ್ತಿಯನ್ನು ಚೇತನ ಎಂದು ಕರೆಯಲಾಗಿದೆ. ಚೇತನವು ಜಡ ಎಂಬ ಶಿವನ ಅನಂತ ಶಕ್ತಿಯೊಡನೆ ಸೇರಿದರೆ ಸೃಷ್ಟಿಯಾಗುತ್ತದೆ. ಸೃಷ್ಟಿಯ ವಿಕಾಸವಾಗುವುದು ಜಡಚೇತನಗಳ ಮಿಲನದಿಂದಲೇ. ಇದು ವೈದಿಕರ ಪ್ರಕೃತಿ ಪುರುಷರ ಕಥೆ. ಈ ಕಥೆಗೆ ವಿರುದ್ಧವಾಗಿ 12ನೇ ಶತಮಾನದ ಶರಣರು ಹೊಸ ಸಂಕೇತವನ್ನೇ ಕಂಡುಕೊಂಡರು. ಅವರು ಧರಿಸುವ ಇಷ್ಟಲಿಂಗ ಸ್ಥಾವರ ಶಿವಲಿಂಗದ ವಿಗ್ರಹ, ಮೀನಿಂಗ್ ಅದರ ರೂಪವೇ ಅಲ್ಲ, ಅದು ವಿಶ್ವವನ್ನು ಸಾಂಕೇತಿಸುವ ಪ್ರತೀಕವಾಗಿದೆ ಅಂತ ಜಾಮದಾರ್ ಅವರು ಹೇಳ್ತಾರೆ. ಇವರು ಇಂಗ್ಲೀಷ್ನಲ್ಲಿ ಬರೆದಿರೋದನ್ನು ಮಾನ್ಯ ಗೋರು ಚನ್ನಬಸಪ್ಪನವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಎನ್ನುವುದು ನಾವು ಗುರುತು ಹಾಕಿಕೊಳ್ಳಬೇಕಾದಂತಹ ಒಂದು ಅಂಶ. ಇವರು ಏನು ಭ್ರಷ್ಟರು ಅಂತ ಹೇಳಿದ್ರು, ಇದನ್ನೆಲ್ಲ ಗಮನಿಸಿದರೆ ಇವರನ್ನು ಪ್ರಶ್ನಿಸುತ್ತಾ ಹೊರಟರೆ ಮುಂದೆ ಚನ್ನಬಸವಣ್ಣ, ಅಲ್ಲಮ ಮತ್ತು ಅಂತಿಮವಾಗಿ ವೀರಮಹೇಶ್ವರ ಜಂಗಮ ಪುರುಷ ಆಗಿರತಕ್ಕಂಥ ಬಸವಣ್ಣನೂ ಸಹ ಭ್ರಷ್ಟ ಎಂದು ಘೋಷಿಸುವ
ಜಾಗತಿಕ ಲಿಂಗಾಹತ ಮಹಾಸಭಕ್ಕೆ ಅಂತಿಮ ಮೊಳೆ ಹೊಡೆಯುವ ಕಾಲ ದೂರವಿಲ್ಲ. ಅದನ್ನು ಮೊಳೆ ಹೊಡೆಯುವವರು ಈ ಲಿಂಗಾಹತಿಗಳೇ ಆಗಿರುತ್ತಾರೆ ಎನ್ನುವುದು ನಮಗೆ ಸುಲಭವಾಗಿ ತಿಳಿದು ಬರುತ್ತದೆ. ಇನ್ನು ಇವರೇನು ಶಿವಲಿಂಗದ ಬಗ್ಗೆ ಹೇಳಿದ್ರಲ್ಲ ಜಾಮದಾರರು, ಬಸವಣ್ಣನವರು ಹೊಸ ಸಂಕೇತವನ್ನು ಕಂಡುಕೊಂಡಿರುವ ಶಿವಲಿಂಗ ಅಂತ, ಇದು ಸ್ಥಾವರ ಶಿವಲಿಂಗ ಏನಿದೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಐ ಡೋಂಟ್ ನೋ ವೆದರ್ ಮಿಸ್ಟರ್ ಜಾಮದಾರ್ ವೇರ್ಸ್ ಇಷ್ಟಲಿಂಗ ಆರ್ ನಾಟ್. ವೀರಶೈವ ಲಿಂಗಾಯತರಷ್ಟೇ ಅಲ್ಲದೆ ಈ ಲಿಂಗಾಹತಿಗಳೂ ಸಹ ಧರಿಸುವ ಇಷ್ಟಲಿಂಗದ ಕಂತೆ ಹಿಡಿದ ಇಷ್ಟಲಿಂಗದ ಒಳಗೆ ಇರುವುದು, ಇವರೇನು ಹೇಳಿದ್ರಲ್ಲ ಯೋನಿ ಲಿಂಗದ ಸಂಯೋಗದ ಕಾಂಬಿನೇಷನ್ ಅಂತ ಇವರೇನು ಶಿವಲಿಂಗ ಹೇಳಿದ್ರಲ್ಲ, ಅಂತಹ ಶಿವಲಿಂಗದ ಕಲ್ಲಿನ ಸ್ವರೂಪದ ಮೇಲೆಯೇ ಕಂತೆಯನ್ನು ಇಡಲಾಗಿದೆ. ಅಂದರೆ ಒಳಗಡೆ ನಾವೀಗ ಕೋಟು ಬೂಟು ಏನು ಹಾಕ್ಕೊಂಡಿದ್ದೀವಲ್ಲ, ಸೂಟು ಬೂಟು, ಇದೇ ರೀತಿಯಾಗಿ ಆ ಶಿವಲಿಂಗಕ್ಕೆ ಕಂತೆಯನ್ನು ಇಡಿಸಿದ್ದಾರೆ. ಈ ಕಂತೆಯನ್ನು ಅಲ್ಲಿಗೆ ಇವರು ಏನು ಹೇಳ್ತಾ ಇದ್ದಾರೆ, ಆ ವಾದ ತಪ್ಪಾಯಿತು ಜಾಮದಾರರು ಹೇಳ್ತಕ್ಕಂಥದ್ದು. ಮತ್ತು ಈ ಕಂತೆಯನ್ನು ಬಸವಣ್ಣನವರು ಏನು ಇಷ್ಟಲಿಂಗವನ್ನು ಕೊಟ್ಟರ, ಅವರು ಕೊಟ್ಟಿದ್ದು ಇಷ್ಟಲಿಂಗ ಈ ಶಿವಲಿಂಗಾಕೃತಿಯನ್ನೇ ಅವರು ಕೊಟ್ಟಿದ್ದು, ಅವರು ಕಂತೆ ಹಿಡಿದ ಶಿವಲಿಂಗವನ್ನು ಕೊಟ್ಟಿರಲಿಲ್ಲ. ಅದನ್ನು ಇವರದೇ ಲಿಂಗಾಹತಿ ವಕ್ತಾರ ಜೆ ಎಸ್ ಪಾಟೀಲ್, ಜಗದೇವಪ್ಪ ಎಸ್ ಪಾಟೀಲ್ ಅನ್ನುವರು ಬಿಜಾಪುರದ ಸುಲ್ತಾನನಿಗೆ ಲಿಂಗಾಯತರು ಸಹಾಯ ಮಾಡಿದ ಕಾರಣ ಆತ ವಿಜಯನಗರವನ್ನು ಲೂಟಿ ಮಾಡಿ ಅಲ್ಲಿಂದ ತಂದ ಬೆಳ್ಳಿಯನ್ನು ಈ ಲಿಂಗಾಯತರಿಗೆಲ್ಲ ಕೊಟ್ಟ ಕಾರಣ ಅವರು ಕರಡಿಗೆಯನ್ನು ಮಾಡಿಸಿಕೊಂಡರು. ಆ ಕರಡಿಗೆ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಸ್ವರೂಪದಲ್ಲಿ ಇದೆ. ಅದರ ಒಳಗೆ ಇಡಲಿಕ್ಕೆ ಲೂಟಿ ಮಾಡಿಕೊಂಡು ಬಂದು ಕೊಟ್ಟಂಥ ಬೆಳ್ಳಿಯ ಕರಡಿಗೆಗೆ ಸೂಟ್ ಆಗಲಿಕ್ಕೆ, ಅದರ ಒಳಗೆ ಇಡಲಿಕ್ಕೆ ಸೂಟ್ ಆಗಲಿಕ್ಕೆ ಆ ಶಿವಲಿಂಗಾಕೃತಿಯ ಇಷ್ಟಲಿಂಗಕ್ಕೆ ಕಂತೆ ಇಡಿಸುವ ಪದ್ಧತಿ ಬಂತು ಅಂತ ಈ ಹುಚ್ಚಪ್ಪ ಜೆ ಎಸ್ ಪಾಟೀಲ್ ಅನ್ನುವರು ಹೇಳಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ, ಇವರಲ್ಲಿ ಎಷ್ಟು ದ್ವಂದ್ವಗಳಿವೆ ಅಂತ ನೀವು ಆಲೋಚಿಸಿ ಎನ್ನುವಲ್ಲಿಗೆ ಇವರ ಅಂತಿಮ ಮೊಳೆಯನ್ನು ಯಾರು ಹೊಡಿತಾರೆ? ರವಿ ಹಂಜಲ್ಲ, ಪಂಚಾಚಾರ್ಯರಲ್ಲ, ಇನ್ಯಾವ ಅಖಂಡ ಹಿಂದೂ ವೀರಶೈವ ಲಿಂಗಾಯತ ಧರ್ಮ ಒಂದೇ ಅನ್ನತಕ್ಕಂಥ ಹೇಳತಕ್ಕಂಥ ಯಾವೊಬ್ಬ ವ್ಯಕ್ತಿಯೂ ಅಲ್ಲದೆ ಇವರ ಜಾಗತಿಕ ಲಿಂಗಾಹತ ಮಹಾಸಭಕ್ಕೆ ಅಂತಿಮ ಮೊಳೆಯನ್ನು ಹೊಡೆಯಲು ಒಂದೊಂದು ಸುತ್ತಿಗೆ ಏಟನ್ನು ಕೊಡುವವರು ಈ ಲಿಂಗಾಹತಿಗಳೇ ಎನ್ನುವುದು ಈ ರೀತಿ ಸಾಬೀತಾಗ್ತಾ ಹೋಗ್ತದೆ. ಹೀಗಾಗಿ ಹಾಗಿದ್ದಾಗ ಬಸವಣ್ಣನ ಕುರಿತು ಇವರು ಹೇಳ್ತಾರೆ, ಅವರು ಬಸವಣ್ಣನವರು ಮತಸ್ಥಾಪನೆ ಮಾಡಿದರು ಇದಲ್ಲ. ಹಾಗಿದ್ರೆ ಬಸವಣ್ಣನವರು ಏನು ಹೇಳಿದ್ದಾರೆ, ವಚನಕಾರರು ಅವ್ರ ಕುರಿತು ಏನು ಹೇಳಿದ್ದಾರೆ ಅನ್ನೋದನ್ನು ನಾವು ಗಮನಿಸೋಣ. ಮೊದಲಿಗೆ ಬಸವಣ್ಣನ ಕುರಿತು ವಚನಕಾರರು ಏನು ಹೇಳಿದ್ದಾರೆ ಅಂದಹಾಗೆ ನೋಡಿ, ಬಸವಣ್ಣ ಭಕ್ತಿ ಪಂಥದಲ್ಲಿ ಸಾಕಷ್ಟು ಜನ ಉದ್ಭವಿಸಿದರು. ಆ ರೀತಿ ಒಂದು ಭಕ್ತಿ ಪಂಥದ ಚಳುವಳಿಯಲ್ಲಿ ಉದಯಿಸಿದ ಒಬ್ಬ ತತ್ವಜ್ಞಾನಿ ಬಸವಣ್ಣ ಆಗಿದ್ದಾನೆ. ಬಸವಣ್ಣನನ್ನು ಆತನ ವಚನಕಾರರು ಭಕ್ತಸ್ಥಳದ ಮೂರ್ತ ರೂಪವಾಗಿಸಿದ್ದಾರೆ. ಅಂದರೆ ಈಗ ಷಟ್ಸ್ಥಳ ಸಿದ್ಧಾಂತ ಏನಿದೆಯಲ್ಲ, ಅದರಲ್ಲಿ ಭಕ್ತಿ ಸ್ಥಳ ಏನು ಆರಂಭದ ಭಕ್ತಿ ಸ್ಥಳ ಇದೆಯಲ್ಲ, ಅದರ ಮೂರ್ತ ರೂಪವೇ ಬಸವಣ್ಣ ಅಂತ ಹೇಳಿರುವುದನ್ನು ನಾವು ಸಾಕಷ್ಟು ವಚನಗಳಲ್ಲಿ ಗಮನಿಸಬಹುದು. ಅಂತಹ ಒಂದು ವಚನ ಭಕ್ತಸ್ಥಳ ಸಂಗನ ಬಸವಣ್ಣನಿಗಾಗಿತ್ತು, ಮಾಹೇಶ್ವರ ಸ್ಥಳ ಮಡಿವಾಳಯ್ಯಂಗಾಗಿತ್ತು, ಪ್ರಸಾದಿ ಸ್ಥಳ ಚನ್ನ ಬಸವಣ್ಣಂಗಾಯಿತ್ತು, ಪ್ರಾಣಲಿಂಗಿ ಸ್ಥಳ ಚಂದಯ್ಯಂಗಾಯಿತ್ತು, ಶರಣಸ್ಥಳ ಗಟ್ಟಿವಾಳಯ್ಯಂಗಾಯಿತ್ತು, ಐಕ್ಯಸ್ಥಳ ಅಜಗಣ್ಣಂಗಾಯಿತ್ತು. ಇಂತಿ ಷಡುಸ್ಥಳ ಬ್ರಹ್ಮಿಗಳೆಲ್ಲರೂ ಎನ್ನಂಗದ ಮೊರದ ಮಾರಿಯ ಸಂಗಾತದಲೈದಾರೆ, ಆರಂಗದ ಮೂರು ಸಂಗವ ತೋರಿಕೆಯ ತೋರಾ ಕಾಲಾಂತಕ ಭೀಮೇಶ್ವರ ಲಿಂಗವೇ ಅಂತ ಡಕ್ಕೆಯ ಬೊಮ್ಮಣ್ಣ ಈ ಶಟಸ್ಥಳಗಳಿಗೆ ಒಬ್ಬೊಬ್ಬ ವ್ಯಕ್ತಿಯ ಒಂದೊಂದು ಸ್ಥಳಕ್ಕೆ ಒಂದು ಮೂರ್ತ ರೂಪವಾಗಿದ್ದರು ಅನ್ನತಕ್ಕಂಥದ್ದನ್ನು ಅವನು ಈ ತನ್ನ ವಚನದಲ್ಲಿ ಹೇಳ್ತಾನೆ. ಅದೇ ರೀತಿಯಾಗಿ ಉರಿಲಿಂಗ ಪೆದ್ದಿ ಆತನೂ ಸಹ ತನ್ನ ಒಂದು ವಚನದಲ್ಲಿ ಏನು ಹೇಳ್ತಾನೆ ಅಂದರೆ, ಭಕ್ತಸ್ಥಳ ಸಾಧ್ಯವಾಯಿತು ಸಂಗನ ಬಸವರಾಜ ದೇವರಿಗೆ, ಮಾಹೇಶ್ವರ ಸ್ಥಳ ಸಾಧ್ಯವಾಯಿತು ಮಡಿವಾಳ ಮಾಚಿ ತಂದೆಗಳಿಗೆ, ಪ್ರಸಾದಿ ಸ್ಥಳ ಸಾಧ್ಯವಾಯಿತು ಬಿಬ್ಬಿ ಬಾಚಯ್ಯಗಳಿಗೆ, ಪ್ರಾಣಲಿಂಗಿ ಸ್ಥಳ ಸಾಧ್ಯವಾಯಿತು ಹನುಮಿಷ ದೇವರಿಗೆ, ಶರಣಸ್ಥಳ ಸಾಧ್ಯವಾಯಿತು ಅಲ್ಲಮ ಪ್ರಭು ದೇವರಿಗೆ,
ಐಕ್ಯಸ್ಥಳ ಸಾಧ್ಯವಾಯಿತು ಅಜಗಣ್ಣಗಳಿಗೆ, ಸರ್ವಾಚಾರ ಸ್ಥಳ ಸಾಧ್ಯವಾಯಿತು ಚನ್ನಬಸವಯ್ಯಗಳಿಗೆ, ಎನಗೆ ಷಟಸ್ಥಳ ಸರ್ವಾಚಾರವೇ ಸಾಧ್ಯವಾಗಿ ಇಂತಿವರ ನೆನೆದು ಶುದ್ಧವಾದೆನು ಕಾಣ ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂತ ಉರುಲಿಂಗ ಪೆದ್ದಿ ಹೇಳಿದ್ದಾನೆ. ಹೀಗೆ ಬಸವಣ್ಣನು ಭಕ್ತ ಸ್ಥಳದ ಮೂರ್ತ ಸ್ವರೂಪವಾಗಿರುವ ಕಾರಣದಿಂದಲೇ ಬಸವಣ್ಣನನ್ನು ಭಕ್ತಿ ಭಂಡಾರಿ ಬಸವಣ್ಣ ಅಂತ ನಾವೆಲ್ಲರೂ ಓದಿಕೊಂಡು ಬಂದದ್ದು. ಇಂತಹ ಬಸವ ತತ್ವವನ್ನು ಅಪವ್ಯಾಖ್ಯಾನಗೊಳಿಸಿ ಅಪಾನ ವಾಯುವನ್ನು ತುಂಬಿಸಿ ಅದಕ್ಕೆ ಕಾರ್ಲ್ ಮಾರ್ಕ್ಸ್ ಪ್ರಜಾಪ್ರಭುತ್ವವಾದಿ, ಸಮಾಜವಾದಿ ಇತ್ಯಾದಿಯಾಗಿ ಆಧ್ಯಾತ್ಮಹೀನ ನಾಸ್ತಿಕನನ್ನಾಗಿ ಈ ಲಿಂಗಾಯತರು ಬಸವಣ್ಣನನ್ನು ಮಾಡಿದ್ದಾರೆ. ಅವರ ಸ್ವಂತ ಏನಿದೆಯಲ್ಲ, ಅವರ ಕಾರ್ಲ್ ಮಾರ್ಕ್ಸ್, ಅವರ ಪ್ರಜಾಪ್ರಭುತ್ವವಾದ, ಅವರ ಸಮಾಜವಾದ, ಅವರ ಆಧ್ಯಾತ್ಮಹೀನತೆ, ಇಂತಹ ಚಿಂತನೆಗಳಿಗೆ ಬಸವಣ್ಣನ ಕವಚವನ್ನು ತೊಡಿಸಿ ಈಗ ನೀವು ಯಾವುದಾದ್ರೂ ಒಂದು ಜನನಿಬಿಡ ಸರ್ಕಲ್ನಲ್ಲೋ ಒಂದು ಮೂಲೆಯಲ್ಲೋ ನೋಡಿದರೆ ಇಲ್ಲಿ ಉಗಿಯಬಾರದು, ಇಲ್ಲಿ ಮೂತ್ರ ಮಾಡಬಾರ್ದು ಅಂತ ಏನೋ ನೋಟಿಸ್ ಆಗ್ತಾ ಇದ್ರೂ ಜನ ಅದನ್ನು ಮಾಡೋ ಕೆಲಸ ಮಾಡ್ತಾನೆ ಇರ್ತಾರಲ್ಲ, ಅಲ್ಲಿ ಆ ಮೂಲೆಗಳಿಗೆ ಬಹಳಷ್ಟು ವರ್ಷಗಳಿಂದನೂ ಈಗಲ್ಲ, ಈಗ ನಾನೊಂದು 40 ವರ್ಷದ ಹಿಂದೇನೂ ನಾನು ನೋಡಿದ್ದೇನೆ. ಅಲ್ಲಿಗೆ ಈ ದೇವರ ಟೈಲ್ಸ್ಗಳನ್ನು ಅಳವಡಿಸ್ಬಿಟ್ಟಿರ್ತಾರೆ ಆ ಕಾರ್ನರಿಗೆ. ಎಲ್ಲ ಧರ್ಮದ ದೇವರುಗಳು 786 ಹಿಡಿದ್ಬಿಟ್ಟು ಜೀಸಸ್ ಕ್ರೈಸ್ಟಿಂದ ಹಿಡಿದು ಎಲ್ಲ ಭಾರತದಲ್ಲಿರ್ತಕ್ಕಂಥ ಮುಕ್ಕೋಟಿ ದೇವರುಗಳ ಟೈಲ್ಸ್ಗಳು ನಿಮಗೆ ರೆಡಿಮೇಡ್ ಸಿಗ್ತವೆ. ಅವನ್ನೆಲ್ಲ ಅಂಟಿಸ್ಬಿಟ್ಟಿರ್ತಾರೆ. ಯಾಕಪ್ಪ ಅಂದರೆ ಇವರು ಉಗುಳಬಾರ್ದು, ಇವರಲ್ಲಿ ಮೂತ್ರ ವಿಸರ್ಜಿಸಬಾರ್ದು ಅಂತ. ಆ ರೀತಿಯಾಗಿ ಇವರು ತಮ್ಮ ನಾಸ್ತಿಕತೆಯನ್ನು ಹೇರಲಿಕ್ಕೆ, ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳಲಿಕ್ಕೆ, ತಮ್ಮ ಕಾರ್ಲ್ ಮಾರ್ಕ್ಸ್ ಸಿದ್ಧಾಂತವನ್ನು ಹೇರಲಿಕ್ಕೆ ಬಸವಣ್ಣನೆಂಬ ಟೈಲ್ಸ್ಗಳನ್ನು, ವಚನಕಾರರ ಟೈಲ್ಸ್ಗಳನ್ನು ಹಾಕಿ ತಮ್ಮ ಮುಖವನ್ನು ಜನರು ಇವರನ್ನು ಅವಹೇಳಿಸದಂತೆ ಕಾಪಾಡಿಕೊಳ್ಳಲಿಕ್ಕೆ ಬಸವಣ್ಣನೆಂಬುವನು ಒಂದು ಕವಚ, ಒಂದು ಟೈಲ್ಸ್ ಆಗಿದ್ದಾನೆ ಅನ್ನೋದನ್ನು ನೀವೆಲ್ಲರೂ ಕಂಡುಕೊಳ್ಳಬಹುದು. ಇನ್ನು ಇದೇ ಗುಂಪಿನ ಕಾವಿವೇಷದ ಲಿಂಗಾಯತ ಮಠಾಧೀಶರ ಒಕ್ಕೂಟ ಅಂತ ಒಂದು ಏನಿದೆಯಲ್ಲ, ಅವರು ಬಸವಣ್ಣನ ವಿರುದ್ಧ ಸೂಡೋ ಲಿಂಗಾಯತರು, ಬಸವಣ್ಣ ವೀರಶೈವ ಧರ್ಮ ಸ್ವೀಕರಿಸಿದ ಎನ್ನುವ ಷಡ್ಯಂತ್ರದ ಬಸವ ವಿರೋಧಿಗಳು ಅಂತ ಇನ್ನೂ ಅವರು ಬಗೆಬಗೆಯಾದ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಅವರು ಅಪಾನವಾಯು ಪೀಡಿತರಾಗಿ ಸಶಬ್ದವಾಗಿ ಢರ್ ಭರ್ ಅಂತ ಅವ್ರದ್ದು ಏನು ಗುಡುಗು ಸಿಡಿಲು ಎಲ್ಲ ಮಳೆಯೆಂದು ಬರ್ತಲ್ಲ, ಅವರು ಸಾರ್ವತ್ರಿಕವಾಗಿ ಮಳೆ ಬರೆಸಲಿಕ್ಕೆ ಆಗೋದಿಲ್ಲ. ಅವರೇಂದ್ರೆ ಗುಡುಗು ಸಿಡಿಲು ಮಾಡಿ ಕಾಲೆತ್ತಿ ಡರ್ ಬರ್ರ್ ಅನ್ನಿಸಬಲ್ಲರೇ ಹೊರತು ಅಪಾನವಾಯಿಗೆ ಅವ್ರು ಏನಾದರೂ ಡೈಪರ್ ಹಾಕಿಕೊಂಡಿರ್ತಾರೋ ಗೊತ್ತಿಲ್ಲ, ಅದು ನಾವು ಕಂಡಿಲ್ಲ. ಹಾಗಾಗಿ ಅದರ ಬಗ್ಗೆ ಮಾತನಾಡುವುದು ಬೇಡ. ಬಟ್ ಎನಿವೆ, ಇವರ ಆರೋಪಗಳು ಪುಂಖಾನುಪುಂಖವಾಗಿ ಸುಳ್ಳುಗಳು ಅಂತ ಬಸವಣ್ಣನೇ ಒಂದು ವಚನದಲ್ಲಿ ತಾನು ಹೇಳಿದ್ದಾನೆ. ಓರ್ವ ಭಕ್ತನಾದ ತಾನು ಯಾರ ಭಕ್ತ, ತನ್ನ ಗುರು ಯಾರು, ತನ್ನ ಧರ್ಮವಾವುದು ಎಂಬುದಕ್ಕೆ ಸ್ಫಟಿಕದ ಶಲಾಕೆಯಷ್ಟು ಸ್ಪಷ್ಟವಾಗಿ ಉತ್ತರವನ್ನು ನೀಡಿದ್ದಾನೆ ಬಸವಣ್ಣನು ತನ್ನ ಒಂದು ವಚನದ ಮೂಲಕ. ಆ ವಚನ ಏನಪ್ಪ ಅಂದರೆ, ಎನ್ನ ಭವಭಂಗಗಳನ್ನು ಪರಿಹರಿಸಿ ಎನಗೆ ಭಕ್ತಿ ಘನವೆತ್ತಿ ತೋರಿ ಎನ್ನ ಹೊಂದಿದ ಶೈವ ಮಾರ್ಗಂಗಳ ನತಿಗಳೆದು ನಿಜ ವೀರ ಶೈವಾಚಾರವನರುಹಿ ತೋರಿ ಎನ್ನ ಕರಸ್ಥಲದ ಸಂಗಮನಾಥನಲ್ಲಿ ಮಾಡುವ ಜಪ ಧ್ಯಾನ ಅರ್ಚನೆ ಉಪಚರ್ಯ ಅರ್ಪಿತ ಪ್ರಸಾದ ಭೋಗಗಳಲ್ಲಿ ಸಂಧಿಸಿದ ಶೈವ ಕರ್ಮವ ಕಳೆದು ಭವಮಾಲೆಯ ಹರಿದು ಭಕ್ತಿಮಾಲೆಯ ನಿತ್ತು ಭವಜ್ಞಾನವ ಕೆಡಮೆಟ್ಟಿ ಭಕ್ತಿ ಜ್ಞಾನವ ಗಟ್ಟಿಗೊಳಿಸಿ ಭವಮಾಟಕೂಟವ ಬಿಡಿಸಿ ಭಕ್ತಿಮಾಟಕೂಟವ ಹಿಡಿಸಿ ಭವಶೇಷವನ್ನು ತರಿಸಿ ಭಕ್ತಿಶೇಷವ ನಿತ್ತು ಎನಗೆ ಎನ್ನ ಬಳಿವಿಡಿದ ಬಂದ ಶರಣ ಗಣಗಳೆಲ್ಲರಿಗೆ ಶಿವ ಸದಾಚಾರದ ಘನವನರುಹಿ ತೋರಿ ಮತ್ಸ್ಯಲೋಕದಲ್ಲಿ ಸತ್ಯದ ಸದಾಚಾರವನ್ನು ಹರಿಸಿ ಭಕ್ತಿಯನ್ನುದ್ಧರಿಸಿ ಕೂಡಲ ಸಂಗಮ ದೇವರಲ್ಲಿ ಚೆನ್ನ ಬಸವಣ್ಣ ಎನ್ನನಾಗು ಮಾಡಿ ಉಳುಹಿದನಾಗಿ ಇನ್ನೆನಗೆ ಭವವಿಲ್ಲದೆ ಬಂಧನವಿಲ್ಲದೆ ಭಕ್ತಿ ಮಾಟ ಕೂಟದ ಗೊತ್ತಿನಲ್ಲಿರ್ದು ನಾನು ಚನ್ನಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮಃ ಎಂದು ಬದುಕುವೆನು ಅಂತ ಬಸವಣ್ಣನು ತಾನು ನಿಜ ವೀರಶೈವಾಚಾರವನ್ನು ಆಚರಿಸುತ್ತಿರುವೆನು ತನ್ನ ಗುರು ಚನ್ನಬಸವಣ್ಣ ಅಂತ ಸ್ಪಷ್ಟವಾಗಿ
ಆತ ವೀರಶೈವ ದೀಕ್ಷೆಯನ್ನು ಪಡೆದು ಗುರುವಿನ ಅನುಗ್ರಹ ಪಡೆದು ಭಕ್ತನಾಗಿ ಬಾಳುವೆನು ಅಂತ ಘೋಷಿಸಿಕೊಂಡಿದ್ದಾನೆ ಈತನ ವಚನದಲ್ಲಿ. ಎಂದ ಮೇಲೆ ಹೀಗೆ ಈತ ಬಸವಣ್ಣ ಖುದ್ದು ವೀರಶೈವನಾಗಿದ್ದಾನೆ ಎಂದುಕೊಂಡು ಹೇಳಿರ್ತಕ್ಕಂಥ ನಿಕ್ಷೇಪ ವಚನವನ್ನು ಇವರು ಪ್ರಕ್ಷೇಪ ಎನ್ನುವುದನ್ನು ನೀವು ನೋಡಬಹುದು. ಆದರೆ ಇದನ್ನೇ ನಾವು ಪದೇ ಪದೇ ಹೇಳುತ್ತಾ ಸಾಗಿದರೆ ಈಗಾಗಲೇ ಅವರು ಸಿದ್ಧಲಿಂಗೇಶ್ವರು ಭ್ರಷ್ಟ ಅಂದಿದ್ದಾರೆ, ಮುಂದೆ ಅಲ್ಲಮಪ್ರಭು ಭ್ರಷ್ಟ ಆಗ್ತಾನೆ, ಅಕ್ಕಮಾದೇವಿ ಭ್ರಷ್ಟ ಅಂತಾಳೆ. ಯಾಕಂದರೆ ಇವರ ಗುರು ಕಲಬುರ್ಗಿ ಅಲ್ಲಮನಿಗೂ ಮತ್ತು ಅಕ್ಕಮಹಾದೇವಿಗೂ ಒಂದು ಸಂಬಂಧ ಇತ್ತು ಎನ್ನುವ ರೀತಿ ಇವರು ಸಾಕಷ್ಟು ಸಾರಿ ಮಾತಾಡಿ ತುಂಬ ಜನಗಳ ಹತ್ರ ಗೌರವವನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಚನ್ನಬಸವಣ್ಣನ ಹುಟ್ಟಿನ ಬಗ್ಗೆಯೂ ಸಹ ಅಕ್ಕನಾಗಮ್ಮ ಡೋಹರ ಕಕ್ಕಯ್ಯನರ ಅಕ್ರಮ ಸಂಬಂಧದಿಂದ ಚನ್ನಬಸವಣ್ಣ ಹುಟ್ಟಿದಾನೆ ಅನ್ನತಕ್ಕಂಥ ಒಂದು ಮಾತನ್ನೂ ಇವರು ಆಡಿ ಇತಿಹಾಸದಲ್ಲಿ ದಾಖಲಾಗಿದೆ ಅನ್ನೋದನ್ನು ನೀವು ಗುರುತಿಸಿದರೆ ಅಥವಾ ಅದನ್ನು ಅರ್ಥ ಮಾಡಿಕೊಂಡರೆ ಇವರು ಮುಂದೆ ಬಸವಣ್ಣ ವೀರಶೈವನಾಗಿದ್ದಾನೆ ಅಂತ ಹೇಳ್ಕೊಂಡಾಗ ನೀನು ಯಾವ ವೀರಶೈವ, ನೀನೇನು ಹೇಳೋದು ಕುತ್ಕ ಸುಮ್ಮನೆ, ನೀನು ಲಿಂಗಾಯತ, ನೀನು ಸಮಾಜವಾದಿ, ನೀನು ಕಮ್ಯುನಿಸ್ಟ್, ನೀನು ನಮ್ಮ ರಾಜಕೀಯ ಸ್ಫೂರ್ತಿ, ನಾವು ಹೇಳಿದಂತೆ ಕೇಳಿಕೊಂಡು ಉತ್ಸವ ಮೂರ್ತಿಯಾಗಿ ಬಿದ್ದಿರೋ ಬಸವ ಅಂತ ಇವರು ಬಸವಣ್ಣನಿಗೆ ಆರ್ಡರ್ ಮಾಡ್ತಕ್ಕಂಥ ಬಸವ ಚರ್ಮ ಹೊದ್ದ ತೋಳಗಳು ಇವರು ಎನ್ನುವುದನ್ನು ಇವರ ಇಡೀ ಸಂಕತನಾದ್ಯಂತ, ಇವರ ಇಡೀ ಕೃತ್ಯದಾದ್ಯಂತ, ಇವರು ಮಾಡತಕ್ಕಂಥ ದಿನನಿತ್ಯದ ಕರ್ಮದಾದ್ಯಂತ ನೀವು ಕಾಣುತ್ತಾ ಸಾಗಬಹುದು ಅಂತ ಹೇಳ್ತಾ ಇವರ ಇನ್ನಷ್ಟು ವೀರಶೈವ ಧರ್ಮ ಏನು ಇವರು ನಶಿಸಿ ಹೋಗುತ್ತದೆ ಅಂತ ಹೇಳ್ತಾರಲ್ಲ, ಅದು ನಶಿಸುತ್ತದೆಯೇ ಇಲ್ಲವೇ ಎನ್ನುವುದನ್ನು ನೀವೇ ಆಲೋಚಿಸಿ. ಈ ವೀರಶೈವರು ನಾವೇ, ಲಿಂಗಾಯತರು ನಾವೇ, ಈ ಲಿಂಗಾಹತಿಗಳೇನಿದ್ದಾರೆ ಇದು ನಾವಲ್ಲ. ಯಾಕಪ್ಪ ಅಂದರೆ ಇವರಿಗೆ ಲಿಂಗವೂ ಇಲ್ಲ, ಅಂಗವೂ ಇಲ್ಲ, ಇವರಿಂದ ಸೃಷ್ಟಿಯೂ ಇಲ್ಲ ಅನ್ನತಕ್ಕಂಥದ್ದನ್ನು ಇವರೇ ಸಾಬೀತು ಮಾಡಿಕೊಂಡು ತೋರಿಸ್ತಿದ್ದಾರೆ. ನಮಸ್ಕಾರ.